ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 31 ಸ್ನೇಹ. ಪ್ರಸಿದ್ಧ ಸಂಗೀತಗಳಲ್ಲಿ ಒಂದಾದ ಏಸು ನಮಗೆಂಥ ಮಿತ್ರ ಯಾವಾಗಲೂ ನಮ್ಮನ್ನು ಭಾವನಾತ್ಮಕವಾಗಿ ಉದ್ರೇಕಿಸಬಹುದು. ಆದರೆ ನಾವು ಏಸುವಿನೊಂದಿಗೆ ಹೊಂದಬಹುದಾದ ನಿಕಟತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ 15ನೇ ಅಧ್ಯಾಯ 15ನೇ ವಚನದಲ್ಲಿ ಏಸು ತನ್ನ ತಂದೆಯಿಂದ ಕಲಿತ ಎಲ್ಲ ವಿಷಯಗಳನ್ನು ಶಿಷ್ಯರಿಗೆ ಬಹಿರಂಗಪಡಿಸಿದಾಗ, ನಾನು ಇನ್ನು ಮುಂದೆ ನಿಮ್ಮನ್ನು ಸೇವಕರು ಎಂದು ಕರೆಯುವುದಿಲ್ಲ, ಆದರೆ ಸ್ನೇಹಿತರೆಂದು ಕರೆಯುತ್ತೇನೆ ಎಂದು ಹೇಳಿದನು. ದೇವರು ಮನುಷ್ಯರೊಂದಿಗೆ ಸ್ನೇಹವನ್ನು ಬಯಸುತ್ತಾನೆ ಎಂಬುದು ನಿರಂತರವಾಗಿ ಆಶ್ಚರ್ಯಕರವಾದ ಸಂಗತಿಯೇ ಆಗಿದೆ. ನಾವು ಸ್ನೇಹಿತನ ಬಗ್ಗೆ ಯೋಚಿಸಿದಾಗ ನಮ್ಮ ಜೀವನವು ಪಾರದರ್ಶಕ ಮತ್ತು ನಿರ್ಭೀತವಾಗಿರಬಹುದಾದ ವ್ಯಕ್ತಿಯ ಬಗ್ಗೆ ನಾವು ಯೋಚಿಸುತ್ತೇವೆ. ಯೇಸುವನ್ನು ತೆರಿಗೆ ವಸೂಲಿಗಾರರು ಮತ್ತು ಪಾಪಿಗಳ ಸ್ನೇಹಿತ ಎಂದು ಕರೆಯಲಾಗುತ್ತಿತ್ತು. ದೇವರ ಮುಂದೆ ಯಾರೂ ಸಂತ ಎಂದು ಹೇಳಿಕೊಳ್ಳಲಾಗದಿರುವಾಗ ನಾವು ಇಂದು ಜನರ ಗುಂಪನ್ನು ಪಾಪಿಗಳು ಎಂದು ಕರೆಯಬಹುದೇ? ಆದರೆ ಯೇಸುವಿನ ಕಾಲದಲ್ಲಿ ಒಂದು ಗುಂಪನ್ನು ಪಾಪಿಗಳು ಎಂದು ಸಂಬೋಧಿಸಲಾಗುತ್ತಿತ್ತು. ಅವರು ವೇಶ್ಯರು ಮತ್ತು ತೆರಿಗೆ ವಸೂಲಿಗಾರರಂತೆ ತಮ್ಮ ಉಳಿವಿಗಾಗಿ ವೃತ್ತಿಪರವಾಗಿ ಪಾಪ ಕಾರ್ಯಗಳಲ್ಲಿ ತೊಡಗಿರುವ ಜನರು. ಯೇಸುವಿನ ಸ್ನೇಹವು ಧಾರ್ಮಿಕ ಮಾನವರಿಗೆ ಸೀಮಿತವಾಗಿರಲಿಲ್ಲ. ಆತನು ತಿರಸ್ಕರಿಸಲ್ಪಟ್ಟ ಮತ್ತು ಕೀಳಾಗಿ ಕಾಣುವ ಆ ಅಪೂರ್ಣ ಜೀವಿಗಳನ್ನು ಹುಡುಕಲು ಹೋದನು. ಈ ಪಾಪಿ ಜನರೊಂದಿಗೆ ಯೇಸುವಿನ ಸ್ನೇಹವನ್ನು ಫರಿಸಾಯರು ಮತ್ತು ಸದ್ದುಕಾಯರು ಯಾವಾಗಲೂ ನಿರಾಕರಿಸಿದರು. ತ್ರಯೇಕ ದೇವರ ಕುಟುಂಬವು ಸೋತು ಹೋದ ಮತ್ತು ಅಸಹಾಯಕ ಮಾನವರ ಸ್ನೇಹಿತರಾಗಲು ಕೆಳಕ್ಕೆ ಬಗ್ಗಿತು. ನೀವು ಯಾವುದಾದರೂ ಪ್ರಭಾವಿ ಪ್ರಮುಖ ನಾಯಕನ ಸ್ನೇಹಿತರಾಗಿದ್ದೀರಾ? ನಮ್ಮೊಂದಿಗಿನ ದೇವರ ಸ್ನೇಹಕ್ಕಾಗಿ ನಾವು ಹೆಮ್ಮೆ ಪಡುತ್ತೇವೆಯೇ? ಅವರ ಸ್ನೇಹದ ಬಗ್ಗೆ ಸಂತೋಷ ಪಡುವ ನಾವು ತಿರಸ್ಕರಿಸಿದ ಮತ್ತು ಪ್ರೀತಿಸದವರಿಗೆ ಉದಾರವಾಗಿ ಸ್ನೇಹವನ್ನು ನೀಡಬೇಕಾಗಿದೆ. ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ ಬೆಂಗಳೂರು ನಗರದ ಬೀದಿ ಗುಡಿಸುವವರ ಮತ್ತು ಕಸ ತೆಗೆಯುವವರ ನಡುವೆ ಒಂದು ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಆಚರಿಸಿದೆವು. ನಾವು ಅವರಿಗೆ ಸಹಾಯ ಮಾಡಿದಾಗ ಮತ್ತು ಅವರೊಂದಿಗೆ ಕೆಲಸ ಮಾಡುವಾಗ ನಾವು ಅವರೊಂದಿಗೆ ಕಸ ಸಂಗ್ರಹಿಸಲು ಮತ್ತು ತೊಟ್ಟಿಗಳನ್ನು ಸ್ವಚ್ಛಗೊಳಿಸಲು ಸಿದ್ಧರಿದ್ದೇವೆ ಎಂದು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಉದ್ದೇಶಪೂರ್ವಕ ಕ್ರಿಯೆಯು ಸ್ನೇಹವನ್ನು ಪ್ರಾರಂಭಿಸಲು ತಕ್ಷಣವೇ ನಮ್ಮನ್ನು ಸಂಪರ್ಕಿಸಿತು. ಈ ಪರಸ್ಪರ ಸ್ನೇಹದಿಂದ ಅವರು ವಾಸಿಸುತ್ತಿದ್ದ ಕೊಳಗೇರಿಗಳ ಮನೆಗೆ ಭೇಟಿ ನೀಡಲಾಯಿತು. ಅವರ ಔದಾರ್ಯ ಮತ್ತು ಆತಿಥ್ಯ ನಮ್ಮನ್ನು ಅಚ್ಚರಿಗೊಳಿಸಿತು. ಅವರು ನಮಗೆ ತಮ್ಮ ದಿನದ ಕೂಲಿಗಿಂತ ಹೆಚ್ಚು ವೆಚ್ಚವಾಗಬಹುದಾದ ಆಹಾರವನ್ನು ನೀಡಿದರು. ಸ್ನೇಹದ ಒಂದು ಸಣ್ಣ ಕ್ರಿಯೆಯು ತುಂಬಾ ಹೆಚ್ಚು ಮರುಕಳಿಸಿತು. ಅವರ ಪ್ರೀತಿಯಿಂದ ನಾವು ವಿನಮ್ರರಾಗಿದ್ದೇವೆ. ಯೇಸುವಿನಂತೆ ಇರಲು ನಾವು ನಮ್ಮ ಸ್ನೇಹಿತರ ವಲಯವನ್ನು ಮೀರಿ ಹೋಗಬೇಕು. ನಾವು ಯಾವ ರೀತಿಯ ಸ್ನೇಹಿತರನ್ನು ಮುಖ್ಯವಾಗಿ ಬಯಸುತ್ತಾ ಇದ್ದೇವೆ? ಸ್ನೇಹಿತರನ್ನು ಬಯಸುವ ಯಾರಿಗಾದರೂ ನಾವು ಯೇಸು ಆಗಲು ಸಾಧ್ಯವೇ? ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ಯೇಸುವಿನಂತೆ ಇರುವ ಸ್ನೇಹಿತನನ್ನು ಹುಡುಕುತ್ತಿರುವ ಯಾರಿಗಾದರೂ ನನ್ನನ್ನು ಕರೆದೊಯ್ಯಿ. ಅವರಿಗೆ ಶ್ರೇಷ್ಠ ಸ್ನೇಹಿತ ಯೇಸುವನ್ನು ತೋರಿಸಲು ನಾನು ಖಂಡಿಸದಿರಲು ಮತ್ತು ಅಪಹಾಸ್ಯ ಮಾಡದಿರುವಂತೆ ನನಗೆ ಅನುಗ್ರಹವನ್ನು ನೀಡು. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.